ಹಲೋ ಸ್ನೇಹಿತರೆ, ಇವರದು ಮದುವೆ ಆಗಿದ್ರು ಕೂಡ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಸೊ ನೋಡ್ಬೋದು, ಮಾಡುವಾಗ ಬಾಲ್ ಹೆಚ್ಚಿಸಬೇಕು ಎಂದು ನೇರವಾಗಿ ಮಾಹಿತಿ ಕೊಟ್ಟಿದ್ದಾರೆ. 85 ಕೆಜಿ ತೂಕ ಹೊಂದಿರತಕ್ಕಂಥ ದೇಹ ಜೊತೆಗೆ ಆರೋಗ್ಯವಂತ ದೇಹ ಹೊಂದಿದ್ದಾರೆ. ಸೊ ಹಾಗಾಗಿ ಪ್ರತಿದಿನ ಬಯಕೆ ಆಗುತ್ತಿದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಸೊ ಮಾಡುವಾಗ ಬಾಲ್ ಹೆಚ್ಚಿದರೆ ಇನ್ನಷ್ಟು ಮಜಾ ಬರುತ್ತದೆ. ಸೊ ಹಾಗಾಗಿ ಈ ಒಂದು ಬಯಕೆ ಈಡೇರಿಸಿಕೊಳ್ಳುವ ಉದ್ದೇಶದಿಂದ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಈಕೆ ಹತ್ತಿರ ಜೀಪ್ ರ್ಯಾಂಗ್ಲರ್ 65 ಆನಿವರ್ಸರಿ ಒಂದು ಎಡಿಷನ್ ಜೀಪ್ ಇರುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಮಾಡುವಾಗ ಬಾಲ್ ಚೆನ್ನಾಗಿ ಪ್ರೆಸ್ ಮಾಡಿದರೆ ಆಂಟಿಯರಿಗೆ ಸಖತ್ ಮಜಾ ಸಿಗುತ್ತದೆ. ಒಂದು ಸಲ ಇವಳು ಹೇಳಿದ ಹಾಗೆ ಮಾಡಿದರೆ ಸಾಕು, ಪದೇ ಪದೇ ನಿಮ್ಮ ಬಳಿ ಬರುತ್ತಾಳೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಈಕೆ ಹತ್ತಿರ ಜೀಪ್ ಇದೆ ಸ್ನೇಹಿತರೆ. ಇವಳು ಹೇಳಿದ ಹಾಗೆ ನೀವು ಮಾಡಿದರೆ ಪದೇ ಪದೇ ಈಕೆ ನಿಮ್ಮ ಹತ್ತಿರ ಬರುವುದಾಗಿ ಮಾಹಿತಿ ವ್ಯಕ್ತಪಡಿಸಿದ್ದಾರೆ. ಪ್ರತಿ ಮಹಿಳೆ ಇದನ್ನೇ ಬಯಸುತ್ತಾಳೆ ಎಂದು ನೇರವಾಗಿ ಮಾಹಿತಿ ಕೊಟ್ಟಿದ್ದಾರೆ. ತನ್ನ ಗಂಡ ಒಳ್ಳೆ ದಪ್ಪ ಸಡಿಲವಾದ ಮೂಲಂಗಿ ಹೊಂದಿರಬೇಕು, ಸಾಕು ಅನ್ನುವರೆಗೆ ಮಾಡುವಂತಹ ಗಂಡ ಆಗಿರಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಈ ರೀತಿ ಇದ್ದರೆ ಮಹಿಳೆ ಯಾವತ್ತೂ ಬೇರೆ ಗಂಡಿನ ಕಡೆ ನೋಡೋದಿಲ್ಲ. ಬಟ್ ಈಕೆ ಗಂಡ ಸಾಕು ಅನ್ನುವರೆಗೆ ಮಾಡೋದಿಲ್ಲ. ಸೊ ಹಾಗಾಗಿ ಬೇರೆ ಪುರುಷರನ್ನು ಹುಡುಕುತ್ತಾ ತಾವು ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಈ ಜೀಬಲ್ಲಿ ಕೂಡ ಸ್ನೇಹಿತರೆ ಸ್ಕಿಡ್ ಪ್ಲೇಟ್ ಇರುತ್ತೆ, ಜೊತೆಗೆ 4.0 ಲೀಟರ್ಸ್ ಇನ್ಲೈನ್ 6 ಒಂದು ಪವರ್ಫುಲ್ ಇಂಜಿನ್ ಇರುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಅಂಡ್ ಎ ಕಲೆಕ್ಟರ್ಸ್ ಮಾಡೆಲ್ಸ್ ವಿತ್ ರಿಸ್ಟ್ರಿಕ್ಟೆಡ್ ಅವೈಲಬಿಲಿಟಿ ಎಂದು ಮಾಹಿತಿ ವ್ಯಕ್ತಪಡಿಸಿದ್ದಾರೆ. ಈ ಒಂದು ಜೀಪ್ ರಿಲೀಸ್ ಮಾಡಿದ್ದು ಸ್ನೇಹಿತರೆ 65 ಆನಿವರ್ಸರಿ ಇರುತ್ತೆ. ಸೊ ಅದಕ್ಕೆ ಸ್ಪೆಷಲ್ ಎಡಿಷನ್ ಮಾಡೆಲ್ ಒಂದು ರಿಲೀಸ್ ಮಾಡಲಾಗಿದೆ ಎಂದು ಮಾಹಿತಿ ವ್ಯಕ್ತಪಡಿಸಿದ್ದಾರೆ. ಅಂಡ್ ಬೇಸ್ಡ್ ಆನ್ ರ್ಯಾಂಗ್ಲರ್ ಎಕ್ಸ್ಟ್ರೀಮ್ ಫ್ಯೂಚರ್ಸ್ ಅಪ್ಗ್ರೇಡ್ ಸ್ಟೈಲಿಂಗ್ ಅಂಡ್ ಪರ್ಫಾರ್ಮೆನ್ಸ್. ಈ ಒಂದು ಜೀಪ್ ನ ಬೇಸ್ ಮಾಡಲ್ ಬಂದ್ಬಿಟ್ಟು ರ್ಯಾಂಗ್ಲರ್ ಎಕ್ಸ್ಟ್ರೀಮ್ ಇರುತ್ತೆ. ಇದಕ್ಕೆ ಅಪ್ಡೇಟ್ ಮಾಡಿ 65 ಒಂದು ಆನಿವರ್ಸರಿಗೆ ಒಂದು ಹೊಸ ಜೀಪ್ ಲಾಂಚ್ ಮಾಡಿದ್ದಾರೆ. ಸೊ ಇದನ್ನ ಇವರು ಕೂಡ ಪರ್ಚೇಸ್ ಮಾಡಿದ್ದಾರೆ. ಸೊ ನೀವು ಕೂಡ ಇಲ್ಲಿ ನೋಡ್ತಾ ಇರ್ಬೋದು. ಇವಳು ಸ್ನೇಹಿತರೆ ನೋಡೋದಕ್ಕೆ ಒಳ್ಳೆ ಆಕರ್ಷಕವಾದ ದೇಹ ಹೊಂದಿದ್ದಾಳೆ. ಸೊ ಮಾಡುವಾಗ ಚೆನ್ನಾಗಿ ಬಾಲ್ ಹೆಚ್ಚಿಗೆ ಮಾಡಬೇಕು. ಸೊ ಆ ಥರ ವ್ಯಕ್ತಿ ಇದ್ರೆ ಖಂಡಿತ ಈ ಒಂದು ಜೀಪ್ ರ್ಯಾಂಗ್ಲರ್ ಆನಿವರ್ಸರಿ ಎಡಿಷನ್ ಏನಿರುತ್ತೆ ಈ ಒಂದು ಜೀಬಲ್ಲಿ ಬಂದು ಭೇಟಿ ಆಗುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಒಳ್ಳೆ ಅವಕಾಶವಿದೆ, ಈ ಕೆಲಸಕ್ಕೆ ನೀವು ರೆಡಿ ಇದ್ರೆ ಅನಿಸಿಕೆ ತಿಳಿಸಿ, ಖಂಡಿತ ಸಂಪರ್ಕಿಸುತ್ತಾರೆ. ಮತ್ತೆ ಒಂದು ಹೊಸ ಪ್ರೊಫೈಲ್ ಒಂದಿಗೆ ಭೇಟಿ ಆಗೋಣ.